ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 100. ಸಂಜೆಯಿಂದ ಅವಳ ಸಾನ್ನಿಧ್ಯ ದೊರೆತಿದ್ದರಿಂದ ಅವನ ಮೈಮನಸ್ಸು ಅವಳ ಸನಿಹಕ್ಕಾಗಿ ಹಾತೊರೆಯುತ್ತಿತ್ತು. ಅವಳ ಜೊತೆಗಿನ ನಗು, ಮಾತುಕತೆ ಅವನ ಸುಪ್ತ ಬಯಕೆಗಳನ್ನು ಕೆಣಕುತ್ತಿದ್ದವು. ಅವನು ರೂಮ್ನೊಳಗೆ ಬಂದು ನೋಡಿದಾಗ ಅವಳ ನೀಳ್ರೆಪ್ಪೆಗಳು ನುಗೆನ್ನೆಯ ಮೇಲೆ ಪವಡಿಸಿದ್ದವು. ಇಷ್ಟು ಬೇಗ ಅವಳಿಗೆ ನಿದ್ದೆ ಬಂದು ಬಿಟ್ಟಿತೆ. ಅವನು ಬಾಗಿ ಮೆಲುದನಿಯಲ್ಲಿ ಅವಳನ್ನು ಕರೆದ. ಅಂದು ಅಮಾವಾಸ್ಯೆಯ ದಿನ. ಕಾರಿರುಳು, ಗುಡುಗು ಮಿಂಚಿನ ಭಯಂಕರ ಆರ್ಭಟದೊಂದಿಗೆ ಹೊರಗೆ ಜೋರಾಗಿ ಗಾಳಿ ಮಳೆ ಬರುತ್ತಿತ್ತು. ಪವರ್ ಕಟ್ ಆಗಿದ್ದರಿಂದ ಹೊರಗೆ ಪೂರ್ತಿ ಕತ್ತಲು ಆವರಿಸಿತ್ತು. ಅವರ ಮನೆಯ ಪಕ್ಕದ ಸೈಟ್ ಖಾಲಿ ಇತ್ತು. ಮತ್ತೊಂದು ಸೈಟ್ನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೆಯುತ್ತಿತ್ತು. ಆದ್ದರಿಂದ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸುತ್ತಲೂ ಕತ್ತಲು ಕವಿಯುತ್ತಿತ್ತು. ಆಗಾಗ ಕಣ್ಣು ಕೂರೈಸುವಂತಹ ಮಿಂಚಿನ ಬೆಳಕು ಕಾಣಿಸಿಕೊಳ್ಳುತ್ತಿತ್ತು. ಮೊದಲೇ ಕತ್ತಲೆಂದರೆ ತುಂಬ ಭಯಪಡುತ್ತಿದ್ದ ಸನ್ನಿಧಿಗೆ ಬೋರೆಂದು ಸುರಿಯುವ ಮಳೆಯ ಸದ್ದಿನೊಂದಿಗೆ ಗುಡುಗಿನ ಆರ್ಭಟ ಕೇಳಿ ಅವಳಿಗೆ ಯಾವುದೋ ಹಳೆಯ ಕೆಟ್ಟ ಘಟನೆಯೊಂದು ನೆನಪಾದಂತಾಯಿತು. ತಾನು ಇಂತಹದೇ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ದೇನೆ. ಯಾವಾಗ ಎಂದರೆ ಗೊತ್ತಿಲ್ಲ, ಅದೇನೆಂದು ಅರಿಯಲಾಗುತ್ತಿಲ್ಲ. ಇಂದು ಯಾಕೋ ತುಂಬ ಭಯವಾಗುತ್ತಿತ್ತು. ನಡುಗತೊಡಗಿದಳು. ತನ್ನ ಸುತ್ತಲೂ ಏನಾಗುತ್ತಿದೆ ಏನೆಂದು ಸ್ಪಷ್ಟವಾಗಿ ನೆನಪಾಗುತ್ತಿಲ್ಲ. ಯಾರೋ ಜೋರಾಗಿ ಕಿರುಚಿದಂತೆ, ಬೇಡ ಬೇಡ, ನನ್ನ ಮುಟ್ಬೇಡ, ನಂಗೇನು ಮಾಡಬೇಡ, ನೋವಾಗುತ್ತೆ, ತಡೆಯೋಕ್ಕಾಗಲ್ಲ, ಅಯ್ಯೋ ಅಮ್ಮ, ನೋವು. ಕಿರುಚಿ ನರಳುವ ಸದ್ದು ಕೇಳಿಸಿತು. ಅದು ಯಾರು? ಯಾಕಾಗಿ ಕಿರುಚಿದರು? ತಾನು ಅವರೊಂದಿಗೆ ಯಾಕಿದ್ದೆ? ಒಂದು ನೆನಪಾಗುತ್ತಿಲ್ಲ. ತುಂಬ ವರ್ಷಗಳ ಹಿಂದೆ ಅಂದು ಆ ಕಾರಿರುಳು ಕೂಡ ಹೀಗೆ ಆಗಿತ್ತು. ಯಾವುದೋ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ. ಎಲ್ಲವೂ ಕಪ್ಪು ಬಿಳುಪು ಚಿತ್ರದಂತೆ ಅಸ್ಪಷ್ಟವಾಗಿ ತನ್ನ ಕಣ್ಣ ಮುಂದೆ ಕಾಣಿಸಿದಾಗ ತಾನು ಆಗ ಯಾಕಾಗಿ ಅಲ್ಲಿದ್ದೆ? ಯಾವುದು ನೆನಪಾಗುತ್ತಿಲ್ಲ. ಮರುಕ್ಷಣವೇ ಅವಳ ಕಣ್ಣಲ್ಲಿ ಏನೋ ಪ್ರಕ್ಷುಬ್ಧತೆ ಇಣುಕಿತು. ತುಂಬ ಭಯವಾಗಿ ಅವಳು ಗಟ್ಟಿಯಾಗಿ ಕಿರುಚಿದಳು. ಸನ್ನಿಧಿ ಸ್ನಾನವಾದ ಬಳಿಕ ವಾಶ್ರೂಮ್ಗೆ ಅಟ್ಯಾಚ್ ಆಗಿದ್ದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಳು. ವೇದಾಂತ್ಗೆ ಇಷ್ಟು ದಿನದ ಅವಳ ಒಡನಾಟದಲ್ಲಿ ತನ್ನೊಂದಿಗೆ ಅವಳು ಎಷ್ಟೇ ಆತ್ಮೀಯವಾಗಿದ್ದರೂ ಇಂತಹ ವಿಷಯದಲ್ಲಿ ಸಂಕೋಚ ಪಡುತ್ತಾಳೆ ಎಂದು ಅರಿವಾಗಿತ್ತು. ಅವನೆಂದು ಅವಳು ಬಟ್ಟೆ ಬದಲಿಸುವ ಸಂದರ್ಭದಲ್ಲಿ ಅಲ್ಲಿ ಇರುತ್ತಲೇ ಇರಲಿಲ್ಲ. ಮಾತ್ರವಲ್ಲ, ಅವಳಿಗೆ ಮಾತು ಕೊಟ್ಟಂತೆ ಆತ್ಮೀಯ ಗೆಳೆಯನಾಗಿಯೇ ಇದ್ದ. ಅವಳು ವಿಪರೀತ ನಾಚಿಕೆಯ ಸ್ವಭಾವದವಳು. ಅದಕ್ಕಾಗಿ ತಾನಾಗ ಟಬ್ನಲ್ಲಿ ಒಟ್ಟಿಗೆ ಸ್ನಾನ ಮಾಡೋಣ ಎಂದಾಗ ಅವಳು ತೀವ್ರವಾಗಿ ವಿರೋಧಿಸಿದ್ದಾಳೆ ಎಂದು ಅರ್ಥವಾಗಿತ್ತು ವೇದಾಂತ್ಗೆ. ನಿಧಾನವಾಗಿ ಅವಳನ್ನು ಒಲಿಸಿಕೊಂಡು ಪರಸ್ಪರ ತಾವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ತಾನು ಅವಳೊಂದಿಗೆ ಮುಂದುವರಿಯಬೇಕು. ಇಲ್ಲದಿದ್ದಲ್ಲಿ ಮೃದು ಮನಸ್ಸಿನ ಅವಳು ನೊಂದುಕೊಳ್ಳಬಹುದು. ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮೇಲೆ ತಾನು ಅವಳೊಂದಿಗೆ ದೇಹ ಹಂಚಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅವಳ ಮನಸ್ಸಿಗೆ ಆಘಾತವಾಗುತ್ತದೆ. ಪಾಪ, ಅವಳಿನ್ನೂ ಚಿಕ್ಕವಳು ಎಂದುಕೊಂಡವನು ಆದಷ್ಟು ಅವಳ ಮನಸರಿತು ನಡೆದುಕೊಳ್ಳುತ್ತಿದ್ದ. ಅವಳು ನೊಂದುಕೊಳ್ಳುವಂತಹ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ತನ್ನ ಪ್ರತಿಯೊಂದು ಮಾತಿನಲ್ಲೂ ಸ್ಪರ್ಶದಲ್ಲೂ ಅವಳ ಮೇಲೆ ತನಗಿರುವ ಅಗಾಧವಾದ ಪ್ರೀತಿಯನ್ನು ತೋರಿಸುತ್ತಿದ್ದ ವೇದಾಂತ್. ಅವಳ ದೇಹಕ್ಕೋಸ್ಕರವಾಗಿ ತಾನವಳನ್ನು ಇಷ್ಟಪಡುತ್ತಿಲ್ಲ, ಅವಳ ಭಾವನೆಗಳಿಗೆ ಮೊದಲ ಆದ್ಯತೆ ನೀಡುತ್ತಿದ್ದೇನೆ ಎಂಬುದನ್ನು ತನ್ನ ವರ್ತನೆಯಿಂದಲೇ ತೋರಿಸುತ್ತಿದ್ದ. ಅವಳು ಅವನಿಗಿಂತ 5 ವರ್ಷ ಚಿಕ್ಕವಳು. ಅವಳಿನ್ನೂ ತುಂಬ ಚಿಕ್ಕವಳಾದ್ದರಿಂದ ಮದುವೆಯ ನಂತರದ ಪತಿ ಪತ್ನಿಯರ ಸಂಬಂಧದ ಬಗ್ಗೆ ಅವಳಿಗೆ ಗೊತ್ತಿದೆಯೋ ಇಲ್ಲವೋ, ಅದಕ್ಕಾಗಿ ಅವಳು ಈ ರೀತಿ ವರ್ತಿಸುತ್ತಿರಬಹುದು. ತಾನು ನಿಧಾನವಾಗಿ ಅವಳಿಗೆ ಎಲ್ಲವನ್ನೂ ತಿಳಿಸಿ ಹೇಳಬೇಕು. ಆಗ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾಳೆ, ಅವಳಾಗೆ ತನ್ನ ಬಳಿ ಬರುತ್ತಾಳೆ ಎಂದುಕೊಂಡಿದ್ದ ವೇದಾಂತ್ ಈಗಾಗಲೇ 1-2 ಬಾರಿ ನಾನು ಕೇಳಿದ್ದು ನೀನು ಕೊಡಲೇಬೇಕು, ಇಲ್ಲಾಂದರೆ ವಸೂಲು ಮಾಡ್ಕೋತೀನಿ ಎಂದು ಹೇಳಿದಾಗಲೂ ಅವಳು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬುದು ಅವನಿಗರ್ಥವಾಗಿತ್ತು. ಒಂದೋ ಅವನಿಗೆ ದುಡಿದು ಸಂಪಾದನೆ ಮಾಡಿ ಏನಾದರೂ ತೆಗೆದುಕೊಡುತ್ತೇನೆ ಎಂದು ಹೇಳುತ್ತಿದ್ದಳು. ಇಲ್ಲದಿದ್ದಲ್ಲಿ ಅವನ 2 ಕೆನ್ನೆಗೆ ಮುತ್ತಿಟ್ಟು ಅವನನ್ನು ಸಮಾಧಾನಪಡಿಸುತ್ತಿದ್ದಳು ಸನ್ನಿಧಿ. ಅದನ್ನೆಲ್ಲ ಕಂಡಾಗ ಅವಳಿನ್ನು ಮುಗ್ಧ ಮನಸ್ಸಿನ ಮಗು ಎಂದೇ ಅವನು ಅಂದುಕೊಂಡಿದ್ದ. ಹಾಗೆಂದು ಅವಳು ಅವನನ್ನು ಪ್ರೀತಿಸುತ್ತಿಲ್ಲ ಎಂದಲ್ಲ. ಅವಳ ಜೀವನದಲ್ಲಿ ಅವನಿಗೆ ವಿಶಿಷ್ಟವಾದ ಸ್ಥಾನವಿತ್ತು. ಸನ್ನಿಧಿಗೆ ತಾಯಿ ಎಂದರೆ ಅಪರಿಮಿತವಾದ ಪ್ರೀತಿ ಇತ್ತು. ವೇದಾಂತ್ನನ್ನು ಕೂಡ ಅಷ್ಟೇ ಪ್ರೀತಿಸುತ್ತಿದ್ದಳು. ಮಾತ್ರವಲ್ಲ, ಅವನ ಮೇಲೆ ಅಪರಿಮಿತವಾದ ನಂಬಿಕೆಯೂ ಇತ್ತು. ಮದುವೆ ಆದಾಗಿನಿಂದ ದಿನ ಅವನ ಎದೆ ಮೇಲೆ ಪುಟ್ಟ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದಳು. ಹಿಂದಿನ ದಿನ ಅವನು ತನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದಾಗ ಯಾರಿಗೂ ಕಾಣದಂತೆ ಕಣ್ಣೀರು ಹಾಕಿಕೊಂಡಿದ್ದಳು. 10 ಕೆಂಪಾದ ಕಣ್ಣುಗಳು ಅದಕ್ಕೆ ಸಾಕ್ಷಿಯನ್ನು ನೀಡಿದ್ದವು ವೇದಾಂತ್ಗೆ. ಅವನು ಅವಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಮಲಗಿ ನಿದ್ರಿಸುತ್ತಿದ್ದ. ವೇದಾಂತ್ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದವನು. ಅವಳ ನಾಚಿಕೆ, ಲಜ್ಜೆ, ಸಂಕೋಚವನ್ನು ದೂರ ಮಾಡಿದಲ್ಲಿ ತಮ್ಮಿಬ್ಬರದು ಒಲವಿನ ದಾಂಪತ್ಯವಾಗಬಹುದೆಂದುಕೊಂಡು ಆ ದಿನಕ್ಕಾಗಿ ಕಾಯುತ್ತಿದ್ದ. ಅದಕ್ಕಾಗಿಯೇ ಇಂದು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದ. ಅವಳೇಕೋ ಮನಪೂರ್ವಕವಾಗಿ ತನ್ನೊಂದಿಗೆ ಬೆರೆಯುತ್ತಿಲ್ಲ ಎಂದು ಅವನ ಸೂಕ್ಷ್ಮ ಮನಸ್ಸಿಗೆ ಅನಿಸಿತ್ತು. ಅದಕ್ಕೆಲ್ಲ ಕಾರಣ ಅವಳ ನಾಚಿಕೆಯ ಸ್ವಭಾವವೇ ಎಂದುಕೊಂಡಿದ್ದ ವೇದಾಂತ್. ಆದರೆ ಕಾರಣ ಬೇರೆಯದೇ ಇತ್ತು. ಅದು ವೇದಾಂತ್ಗೆ ಕನಸಲ್ಲೂ
ಊಹಿಸಿಕೊಳ್ಳಲಾರದಂತಹ ಕಹಿ ಘಟನೆ ಒಂದು ಅವಳ ಜೀವನದಲ್ಲಿ ನಡೆದು ಹೋಗಿತ್ತು. ಅದೇ ಕಾರಣಕ್ಕಾಗಿ ಅವಳು ಅವನಿಂದ ಅಂತರ ಕಾಪಾಡಿಕೊಳ್ಳುತ್ತಿದ್ದಳು. ಆದರೆ ವೇದಾಂತ್ಗೆ ಅದು ಗೊತ್ತಾಗಲು ಸಾಧ್ಯವೇ ಇರಲಿಲ್ಲ. ಅವಳು ಆಗ ತಾನು ಸ್ನಾನ ಮಾಡುವಾಗ ಅವನು ಒಳಗೆ ಬಂದಿದ್ದು ತಪ್ಪು ಎಂದಾಗ ಅವನಿಗೂ ತೀರಾ ಅವಮಾನವಾಗಿದ್ದು ಬೇಸರದಿಂದಲೇ ಹೊರಟಿದ್ದ. ಆದರೆ ಅವಳು ತಕ್ಷಣವೇ ತನ್ನ ಟವೆಲ್ಗೋಸ್ಕರ ಅವನನ್ನು ಕರೆದಿದ್ದಳಲ್ಲ, ಆಗ ಅವನಿಗೆ ಅತೀವವಾಗಿ ಸಂತೋಷವಾಗಿತ್ತು. ಅಲ್ಲದೆ ತಾನು ನೊಂದುಕೊಂಡರೆ ಅವಳಿಗೆ ಸಹಿಸಲಾಗುವುದಿಲ್ಲ ಎಂಬುದನ್ನು ಅವನು ಮನಗಂಡಿದ್ದ. ಅನ್ನ ಮಾಡಲೆಂದು ಕೆಳಗೆ ಹೋಗಿದ್ದ ಸನ್ನಿಧಿ ಭಯದಿಂದ ಕಿರುಚಿದಾಗ ಅವನು ಬೆಡ್ರೂಮ್ನಲ್ಲಿ ಮಿರನ್ನ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಕೆಳಗಿನಿಂದ ಸನ್ನಿಧಿ ತುಂಬ ಭಯದಿಂದ ಕಿಟಾರನೆ ಕಿರುಚಿದ್ದು ಕೇಳಿಸಿತು ವೇದಾಂತ್ಗೆ. ಅವಳು ಕಿರುಚಿದ್ದು ಕೇಳಿ ಅವನು ಗಾಬರಿಯಾದ. ಏನಾಯಿತು ಹುಡುಗಿಗೆ? ಅವಳು ಕಿರುಚಿದ್ದು ನೋಡಿದರೆ ತುಂಬ ಭಯಗೊಂಡಿದ್ದಾಳೆ. ಅವನು ಮತ್ತೊಂದು ನಿಮಿಷವೂ ತಡ ಮಾಡದೆ ತನ್ನ ಕೈಯಲ್ಲಿದ್ದ ಕೂಂಬನ್ನು ಅಲ್ಲೇ ಎಸೆದು ಕೆಳಗೆ ಓಡಿ ಬಂದಿದ್ದ. ಏನಾಯಿತು ಸಾನು, ಯಾಕೆ ಕಿರುಚಿಕೊಂಡೆ? ಅವನು ಓಡಿ ಬಂದಾಗ ಅವಳು ಅಡುಗೆ ಮನೆಯ ಒಳಗಿದ್ದಳು. ಭಯ, ಆತಂಕ, ಗಾಬರಿಯಿಂದ ನಡುಗುತ್ತಿದ್ದಳು. ಬೆದರಿದ ಹರಿಣಿಯಂತಿದ್ದ ಅವಳು ಅವನನ್ನು ಕಾಣುತ್ತಲೇ ಓಡಿ ಬಂದು ತಬ್ಬಿ ಹಿಡಿದುಕೊಂಡಿದ್ದಳು. ನನಗೆ ಏನೋ ಆಗ್ತಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಭಯ ಆಗ್ತಾ ಇದೆ. ಅವಳು ಏನು ಹೇಳುತ್ತಿದ್ದಾಳೆಂದೇ ಅವನಿಗೆ ಅರ್ಥವಾಗಲಿಲ್ಲ. ಅವನು ಅರ್ಥವಾಗದೆ ಅವಳ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ. ಯಾರೋ ನೋವು ತಡಿಲಾರ್ದೆ ನನ್ನ ಕೊಲ್ಬೇಡ, ಬೇಡ, ನನಗೆ ತೊಂದರೆ ಕೊಡಬೇಡ, ಕೊಲ್ಬೇಡ ಅಂತ ಕಿರುಚಾಡಿದ ಸದ್ದು ಕೇಳಿಸ್ತು. ಅಷ್ಟು ಗಟ್ಟಿಯಾಗಿ ಕಿರುಚಿದ್ರು ನಿಂಗೆ ಏನೂ ಕೇಳಿಸಿಲ್ವಾ ಎಂದು ಭಯ ಮಿಶ್ರಿತ ನಡುಗುವ ಸ್ವರದಲ್ಲಿ ಅವನ ಬಳಿ ಕೇಳಿದಾಗ ಅವನಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಯಾಕೆಂದರೆ ಅವರ ಮನೆಯೊಳಗೆ ಅವರಿಬ್ಬರ ಹೊರತು ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಇವತ್ತು ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ. ಬಹುಶಃ ನೀನು ಯಾವುದೋ ಸಿನಿಮಾ ನೋಡಿರ್ತೀಯ, ಅದಲ್ಲಿ ಇಂತಹದೇ ದೃಶ್ಯ ಇದ್ದಿರಬಹುದು. ಆ ಸಿನಿಮಾದಲ್ಲಿ ಬಂದಿರುವ ಯಾವುದೋ ದೃಶ್ಯವನ್ನು ನೋಡಿ ನೀನು ಮನಸ್ಸಿಗೆ ತುಂಬ ಹಚ್ಚಿಕೊಂಡಿರ್ತೀಯ. ಅದು ಈಗ ನಿಂಗೆ ಜ್ಞಾಪಕಕ್ಕೆ ಬಂದು ಹೀಗೆ ಹೇಳ್ತಿರಬಹುದು. ಹಾಗೆಲ್ಲ ಏನೂ ಇಲ್ಲ. ಕೆಲವೊಂದು ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತವೆ. ನಿಂಗೀಗ ಆಗಿರೋದು ಅದುವೇ. ಅದು ನಿನ್ನ ಸುಪ್ತ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರಬಹುದು. ನಿಂಗಿವತ್ತು ಹೀಗಾಗೋಕೆ ಇದೇ ಕಾರಣ ಇರಬಹುದು. ಅವಳನ್ನು ಅಪ್ಪಿ ಹಿಡಿದು ಸಂತೈಸಿ ಹೇಳಿದ ವೇದಾಂತ್. ಈ ಮಳೆಗೆ ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ. ನಾನು ನಿನ್ನ ಜೊತೆನೇ ಇಲ್ಲೇ ಇರ್ತೀನಿ, ನಿಂಗೆ ನಾನು ಹೆಲ್ಪ್ ಮಾಡ್ತೀನಿ ಎಂದವನು ತಾನೇ ಅನ್ನ ಮಾಡಲು ಹೊರಟಾಗ ಅವಳಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಅಂದರೆ ನಿಂಗೆ ಅನ್ನ ಮಾಡೋಕೆ ಬರುತ್ತಾ? ಅವಳ ಪ್ರಶ್ನೆ ಕೇಳಿ ಅವನು ಜೋರಾಗಿ ನಕ್ಕ. ಅವನ ನಗು ಕೇಳಿ ಅವಳಿಗೆ ತುಸು ಅವಮಾನವಾದಂತಾಗಿ ಹುಬ್ಬುಗಂಟಿಕ್ಕಿ ಪ್ರಶ್ನಿಸಿದಳು. ನಗೋಕೆ ಏನಾಯಿತು? ನಾನು ಕೇಳಿದ್ದು ತುಂಬ ಸರಳವಾದ ಪ್ರಶ್ನೆ. ಜೋಕ್ ಮಾಡಿದ ಹಾಗೆ ನಗ್ತಾ ಇದ್ದೀಯಲ್ಲ. ಸದ್ಯ ಊಟ ಮಾಡೋಕೆ ಬರುತ್ತಾ ಅಂತ ಪ್ರಶ್ನೆ ಮಾಡಿಲ್ವಲ್ಲ ನೀನು ಎಂದವನು ಮತ್ತೆ ಬಿದ್ದು ಬಿದ್ದು ನಗಲು ಆರಂಭಿಸಿದ್ದ. ವೇದಾಂತ್ನ ಉದ್ದೇಶ ಗಂಭೀರವಾಗಿದ್ದ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರುವುದಾಗಿತ್ತು. ಆದರೆ ಅವಳ ಮುಖ ಈಗಲೂ ತುಂಬ ಗಂಭೀರವಾಗಿಯೇ ಇತ್ತು. ಯಾಕೆ? ನಾನು ಕೇಳಿದ್ದಲ್ಲಿ ತಪ್ಪೇನು? ಈಗಿನ ಕಾಲದ ಹುಡುಗರಲ್ಲಿ ತುಂಬ ಜನಕ್ಕೆ ಅನ್ನ ಮಾಡೋಕೆ ಯಾಕೆ ಒಂದು ಕಪ್ ಕಾಫಿ ಮಾಡೋಕ್ಕೂ ಬರಲ್ಲ. ನಮ್ಮಣ್ಣ ಅಲೋಕ್ನನ್ನೇ ತಗೋ, ಅವನಿಗೆ ಕುಕ್ಕರ್ ಇಟ್ಟು ಅನ್ನ ಮಾಡೋಕೆ ಇವತ್ತಿನವರೆಗೂ ಗೊತ್ತಿಲ್ಲ. ಮತ್ತೆ ನೀನು ಅಗರ್ಭ ಶ್ರೀಮಂತರ ಏಕೈಕ ಪುತ್ರ, ಮನೆಯಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಆಳು ಕಾಳುಗಳನ್ನು ಇಟ್ಕೊಂಡಿರುವವನು. ಅಂತಹ ನಿಂಗೆ ಅಡಿಗೆ ಮಾಡೋಕೆ ಬರುತ್ತೆ ಅಂದರೆ ಆಶ್ಚರ್ಯ ಆಗಲ್ವಾ? ಅದಲ್ಲಿ ನಗುವಂತಹದ್ದೇನು ನನಗೆ ಕಾಣಿಸಲಿಲ್ಲ. ಅವಳ ಪ್ರಶ್ನೆ ಸರಿಯಾಗಿಯೇ ಇದ್ದುದರಿಂದ ಮಾತ್ರವಲ್ಲ, ಅವಳು ಮುಖ ಸಪ್ಪಗೆ ಮಾಡಿಕೊಂಡಿದ್ದನ್ನು ಕಂಡು ವೇದಾಂತ್ ಸಾರಿ, ಒಂದು ಅನ್ನ ಸಾರು ಕಾಫಿ ಟೀ ಮಾಡುವಷ್ಟು ಅಡುಗೆ ಮಾಡೋಕೆ ನನಗೆ ಬರುತ್ತೆ. ನಮ್ಮಮ್ಮ ನನಗೆ ಕಲಿಸಿಕೊಟ್ಟಿದ್ದಾರೆ. ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ಅಡುಗೆ ಮಾಡುವುದಕ್ಕೆ ಕಲಿಬೇಕು. ಅಡುಗೆ ಕೆಲಸ ಮಾತ್ರವಲ್ಲ, ಅತಿ ಅಗತ್ಯವಾದ ಎಲ್ಲ ಕೆಲಸನೂ ಗೊತ್ತಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ವೇದಾಂತ್ ಅವಳಿಗೆ ಹೇಳಿದ. ಅವನು ಮಾತಾಡುತ್ತಾ ಕುಕ್ಕರ್ ತೆಗೆದು ಅನ್ನಕ್ಕೆ ಅಕ್ಕಿ ಹಾಕಿದಾಗ ಸನ್ನಿಧಿ ಅವನನ್ನು ತಡೆದಳು. ನೀನೇನು ಮಾಡೋದು ಬೇಡ, ನಾನೇ ಮಾಡ್ತೀನಿ. ಆದರೆ ನೀನು ಇಲ್ಲಿಂದ ಹೋಗೋ ಹಾಗಿಲ್ಲ. ನನಗೆ ತುಂಬ ಭಯ ಆಗುತ್ತೆ ಕಣೋ. ಪ್ಲೀಸ್ ಪುಕ್ಕಲು ಅಂತ ನನ್ನ ರೇಗಿಸಬೇಡ. ಅವಳ ಕಣ್ಣುಗಳಲ್ಲಿ ಅತೀವವಾದ ವೇದನೆ ಕಾಣಿಸಿತು. ಕಣ್ಣುಗಳು ತುಂಬಿ ಹರಿಯಲು ರೆಡಿಯಾಗಿ ನಿಂತಿದ್ದವು. ಅವಳು ಹಾಗೆ ಹೇಳದಿದ್ದಲ್ಲಿ ಅವನು ರೇಗಿಸುತ್ತಿದ್ದ. ಆದರೆ ಅವಳ ನೋವು ತುಂಬಿದ ಮುಖ ನೋಡಿದ ಬಳಿಕ ರೇಗಿಸಲು ಮನಸ್ಸಾಗಲಿಲ್ಲ. ನೀನು ಹೇಳಿದ್ದು ಸತ್ಯಾನೇ. ಈಗಿನ ಕಾಲದ ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿಯರಿಗೂ ಕೂಡ ಕಾಫಿ ಟೀ ಮಾಡೋಕ್ಕೂ ಬರಲ್ಲ. ಅಂಥವರು ಬೇಕಾದಷ್ಟು ಜನ ಇದ್ದಾರೆ. ನೋಡು ಚಿನ್ನ, ನಿನ್ನ ಗಂಡಂಗೆ ಅಡುಗೆ ಮಾಡೋಕೆ ಬರುತ್ತೆ. ಇವತ್ತು ನನ್ನ ಕೈಯಾರೆ ಅನ್ನ ಮಾಡಿ ನಿಂಗೆ ಊಟ ಮಾಡಿಸ್ತೀನಿ. ಮತ್ತೆ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ ಯಾವ ಭಯನೂ ಬೇಡ. ಒಂದು ವೇಳೆ ನಿಂಗೆ ಭಯ ಆಗುತ್ತೆ ಅಂದರೆ ಮೊದಲು ನಾನು ಟೇಸ್ಟ್ ಮಾಡ್ತೀನಿ. ನನಗೇನು ಆಗಿಲ್ಲ ಅಂದರೆ ಆಮೇಲೆ ನೀನು ಊಟ ಮಾಡುವಿಯಂತೆ. ಅವಳತ್ತ ನೋಡಿ ಕಣ್ಣು ಹೊಡೆದು ನಕ್ಕ ವೇದಾಂತ್.
ಮಳೆ ಚಳಿಗಾಳಿ ಬೀಸುತ್ತಿದ್ದರೂ ಅವಳ ಹಣೆಯ ತುಂಬ ಬೆವರ ಸಾಲುಗಳು ಹನಿಗಟ್ಟಿ ನಿಂತಿದ್ದವು. ಇಂದು ಅವಳಿಗೆ ಕೆಲಸ ಮಾಡಲು ಬಿಡದೆ ಅವನೇ ಅನ್ನಕ್ಕಿಟ್ಟಿದ್ದ. ಹೊರಗೆ ಈಗಲೂ ಭಯಂಕರವಾದ ಮಳೆ ಬರುತ್ತಿತ್ತು. ಗುಡುಗು ಸಿಡಿಲು ಮಿಂಚಿನ ಆರ್ಭಟ ಕೇಳುವುದೇ ಬೇಡ. ಸನ್ನಿಧಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಹತ್ತಿರವೇ ನಿಂತಿದ್ದಳು. ಅವನು ಗ್ಯಾಸ್ ಸ್ಟವನ್ನು ಆನ್ ಮಾಡುತ್ತಾ ತನ್ನ ಇನ್ನೊಂದು ಕೈಯಿಂದ ಅವಳನ್ನು ಬಳಸಿ ಹಿಡಿದುಕೊಂಡ. ಅವಳ ಹಣೆಯಲ್ಲಿ ಸಾಲುಗಟ್ಟಿದ ಬೆವರ ಹನಿಗಳನ್ನು ಒರೆಸಲು ಅವಳು ಕೈ ಮುಂದೆ ತಂದಾಗ ವೇದಾಂತ್ ಅವಳನ್ನು ತಡೆದು ತನ್ನ ತುಟಿಗಳಿಂದಲೇ ಆ ಬೆವರ ಹನಿಗಳನ್ನು ಒರೆಸಿದ. ಅಂದು ಅವಳನ್ನು ಬಿಟ್ಟು ಒಂದಿಂಚೂ ಕದಲಲಿಲ್ಲ ವೇದಾಂತ್. ಸುಮಾರು 2 ಗಂಟೆಗಳ ಕಾಲ ಸತತವಾಗಿ ಮಳೆ ಬರುತ್ತಲೇ ಇತ್ತು. ಅವನು ಹೊರಗೆ ಕಿಟಕಿ ತೆಗೆದು ನೋಡಲು ಹೊರಟಾಗ ಅವಳು ತಡೆದು ಹೇಳಿದಳು, ಪ್ಲೀಸ್ ಬೇಡ, ಗುಡುಗು ಮಿಂಚು ಕಂಡ್ರೆ ನನಗೆ ತುಂಬ ಭಯ ಆಗುತ್ತೆ. ಈಗ ಗುಡುಗು ಮಿಂಚು ಕಡಿಮೆಯಾಗಿದ್ದರೂ ಅವಳ ಮನಸ್ಸಿಗೆ ನೋವುಂಟು ಮಾಡಲು ಇಚ್ಛೆಪಡದೆ ಅವನು ಅವಳು ಹೇಳಿದಂತೆಯೇ ಸುಮ್ಮನಿದ್ದ. ಅನ್ನವಾದ ಬಳಿಕ ಅವಳೇ ತಟ್ಟೆ ಇಟ್ಟು ಅವನ ತಟ್ಟೆಗೆ ಊಟ ಬಡಿಸಿದ್ದಳು. ಅವಳು ಇನ್ನೊಂದು ತಟ್ಟೆಗೆ ಊಟ ಬಡಿಸಲು ಹೊರಟಾಗ ಅವನು ತಡೆದು ಹೇಳಿದ, ಒಂದೇ ತಟ್ಟೆ ಸಾಕು, ನಾವಿಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ ಎಂದು ಹೇಳಿದಾಗ ಅವಳ ಮುಖ ಅರಳಿತು. ಬೆಳದಿಂಗಳ ಊಟದ ಬಗ್ಗೆ ನಿಂಗೊತ್ತಾ ವೇದಾಂತ್? ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಬೆಳದಿಂಗಳ ರಾತ್ರಿಯಲ್ಲಿ ನಮ್ಮೆಲ್ಲರನ್ನ ಕೂರಿಸಿಕೊಂಡು ಅಮ್ಮ ಕೈತುತ್ತು ಹಾಕ್ತಾ ಇದ್ರು. ಆ ರುಚಿನೇ ಬೇರೆ. ಆ ದಿನಗಳೇ ಸುಂದರ ಅನಿಸುತ್ತೆ. ಆ ಹಳೆಯ ನೆನಪುಗಳು ಅವಳ ಮನಸ್ಸಿಗೆ ಮುದ ನೀಡಿದ್ದವು. ಈಗ ಮುಖದಲ್ಲಿ ಆಗಿನ ಆತಂಕವಾಗಲಿ ನೋವಾಗಲಿ ಕಾಣಿಸಲಿಲ್ಲ. ಬದಲಾಗಿ ಕಣ್ಣುಗಳಲ್ಲಿ ಹೊಳಪು ಕಾಣಿಸಿತ್ತು. ತಾಯಿಯನ್ನು ನೆನಪಿಸಿಕೊಂಡು ಹೇಳಿದಳು, ನಂಗೀಗ ಅಮ್ಮನ್ನ ನೋಡಬೇಕು ಅನಿಸುತ್ತೆ. ಅದಕ್ಕೇನಂತೆ, ಮುಂದಿನ ಹುಣ್ಣಿಮೆಯ ದಿನ ಆಂಟಿನ ಕರ್ಕೊಂಡು ಬರೋಣ. ನಮ್ಮ ಮನೆ ಟೆರೆಸ್ ಮೇಲೇನೆ ಬೆಳದಿಂಗಳ ಊಟ ಹಾಕೋಣ. ನಿಂಗೆ ನಿಮ್ಮ ಅಮ್ಮನ ನೆನಪಾದರೆ ಯಾಕೆ ಬೇಜಾರು ಮಾಡ್ಕೋತೀಯ? ಸ್ವಲ್ಪ ಹೊತ್ತಾಗಲಿ ಮಳೆ ಪೂರ್ತಿ ನಿಂತು ಹೋದ್ಮೇಲೆ ಅಮ್ಮಂಗೆ ಕಾಲ್ ಮಾಡಿ ಮಾತಾಡು. ನೀನು ಅಂದರೆ ನಾಳೆ ಬೆಳಿಗ್ಗೆನೆ ನಿನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ. ವೇದಾಂತ್ ಅವಳಿಗೆ ಭರವಸೆ ನೀಡಿದ. ಅವನ ಮಾತು ಕೇಳಿ ಅವಳು ಸಂತುಷ್ಟಳಾಗಿದ್ದಳು. ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ವೇದಾಂತ್. ಆದರೆ ನನಗೆ ಅಲ್ಲಿ ಹೋಗೋ ಮನಸ್ಸಿಲ್ಲ. ಅಮ್ಮನನ್ನೇ ಕರ್ಕೊಂಡು ಬರ್ತೀಯಾ ಪ್ಲೀಸ್? ಬೇಡಿಕೆ ಇತ್ತು ಅವಳ ಸ್ವರದಲ್ಲಿ. ಅವಳೇ ಅವನಿಗೆ ತುತ್ತಿಟ್ಟು ಊಟ ಮಾಡಿಸತೊಡಗಿದಾಗ ವೇದಾಂತ್ ಬೇಕೆಂದೇ ಅವಳನ್ನು ರೇಗಿಸಿದ. ನೋಡು, ನಾನು ಮಾಡಿರೋ ಅಡುಗೆ ಊಟ ಮಾಡೋಕೆ ನಿಂಗೆ ಭಯ ಆಗುತ್ತೆ. ಅದಕ್ಕೆ ಮೊದಲು ನನಗೆ ತಿನ್ನಿಸ್ತಾ ಇದೆಯಾ? ನನಗೇನು ಆಗಿಲ್ಲ ಅಂತ ಗೊತ್ತಾದ ಮೇಲೆ ಆದರೂ ನೀನು ಊಟ ಮಾಡ್ತೀಯೋ ಅಥವಾ ಇಲ್ವೋ? ಅವಳ ಮೂಗು ಹಿಂಡಿ ರೇಗಿಸಿದಾಗ, ಅದು ಹಾಗಲ್ಲ, ನಿಜವಾಗ್ಲೂ ನಾನು ಹಾಗೆ ಅಂದ್ಕೊಂಡಿಲ್ಲ. ಬೇಕಾದರೆ ಈಗಲೇ ಊಟ ಮಾಡ್ತೀನಿ ಎಂದು ಅವನು ಮಾಡಿದ ಅಡುಗೆ ತಿನ್ನಲು ತನಗೇನೂ ಭಯವಿಲ್ಲ ಎಂದು ತೋರಿಸಿದಳು ಸನ್ನಿಧಿ. ಇಬ್ಬರು ಮಾತಾಡುತ್ತಾ ಊಟ ಮುಗಿಸಿದ್ದರು. ಈಗ ನಿನ್ನ ಭಯ ಕಮ್ಮಿ ಆಯಿತು ಅಲ್ವಾ? ಮಲಗಿದ ಮೇಲೆ ನಿಂಗೆ ಆತಂಕ ಆಗೋದು ಬೇಡ. ನಾನು ಮನೆ ಬಾಗಿಲು ಪೂರ್ತಿ ಭದ್ರವಾಗಿದೆಯಾ ಅಂತ ನೋಡ್ಕೊಂಡು ಬರ್ತೀನಿ. ನೀನು ಹೋಗಿ ಮಲಕೋ ಎಂದು ವೇದಾಂತ್ ಹೇಳಿದಾಗ ಅವಳು ಮಹಡಿಯ ಮೆಟ್ಟಿಲೇರಿ ತಮ್ಮ ರೂಮ್ಗೆ ಹೋಗಿದ್ದಳು. ಇಂದು ಸಂಜೆಯಿಂದ ಅವಳ ಸಾನ್ನಿಧ್ಯ ದೊರೆತಿದ್ದರಿಂದ ಅವನ ಮೈ ಮನಸ್ಸು ಅವಳ ಸನಿಹಕ್ಕಾಗಿ ಹಾತೊರೆಯುತ್ತಿತ್ತು. ಅವಳ ನಗು ಮಾತುಕತೆ ಅವನ ಸುಪ್ತ ಬಯಕೆಗಳನ್ನು ಕೆಣಕುತ್ತಿದ್ದವು. ಅವನು ರೂಮ್ನೊಳಗೆ ಬಂದು ನೋಡಿದಾಗ ಅವಳ ನೀಳ್ರೆಪ್ಪೆಗಳು ನುಣ್ಗೆನ್ನೆಯ ಮೇಲೆ ಪವಡಿಸಿದ್ದವು. ಇಷ್ಟು ಬೇಗ ಅವಳಿಗೆ ನಿದ್ದೆ ಬಂದು ಬಿಟ್ಟಿತೆ. ವೇದಾಂತ್ಗೆ ಆಶ್ಚರ್ಯವಾಯಿತು. ಅವನು ಅವಳ ಮುಖದತ್ತ ಬಾಗಿ ಮೆಲುದನಿಯಲ್ಲಿ ಸಾನು ಸಾನು ಎಂದು ಕರೆದಾಗ ಅವಳು ಮಿಸುಕಾಡಲಿಲ್ಲ. ಅವನು ಮೃದುವಾಗಿ ಅವಳ ಮೈ ಹಿಡಿದು ಅಲುಗಿಸಿದ. ಆದರೂ ಎದ್ದೇಳಲಿಲ್ಲ ಸನ್ನಿಧಿ. ಪಾಪ, ತುಂಬ ಆಯಾಸ ಆಗಿದೆಯೇನೋ, ಮಲಗಿ ನಿದ್ದೆ ಮಾಡಲಿ ಎಂದು ಸುಮ್ಮನಾದ ವೇದಾಂತ್. ಆದರೆ ಅಂದು ರಾತ್ರಿ ಅವನು ನಿದ್ದೆ ಮಾಡಿದ ಬಳಿಕ ಅವಳು ಎದ್ದು ಕೂತು ಅಳುತ್ತಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.